बैंक ऑफ बड़ौदा और पोस्ट ऑफिस एमजी रोड बिल्डिंग का बिला मुआवजा किराए की वजह से बेदखली का सामना है। इहाते में एक पोस्ट ऑफिस भी शामिल है। जमा किराए के बकायाजात की वजह से नोटिस के साथ निशानजद किया गया है। बैंक ऑफ बड़ौदा 2011 से किराए की अदायगियों में नाकारा है और इसने 17.56 करोड़ के बकाया वाजिबात की अदायगी के लिए बार बार नोटिस की तामील नहीं की। इस तरह पोस्ट ऑफिस डिपार्टमेंट ने भी 2006 से कई नोटिस जारी किए जाने के बावजूद 2.32 करोड़ रुपये की किराए की अदायगियों में डिफ़ॉल्ट किया है। हुकाम ने आज दोनों इदारों को हतमी नोटिस जारी किया है, जिसमें कहा गया कि वो शाम 6:45 तक अपने वाजिबात को तस्फिया करें। ऐसा ना करने की सूरत में कानूनी कार्रवाई की जा सकती है। बैंक ऑफ बड़ौदा के लिए बिला मुआवजा किराया कुल 17.56 करोड़ और पोस्ट ऑफिस के लिए 2.32 करोड़ रुपये है। ಓನರ್ ಮೇಲೆ ಹೋಗ್ತೀವಿ, ಆ ಓನರ್ ಬಾಡಿಗೆ ಕೊಟ್ಟಿರ್ಬೋದು ಬೇರೆಯವರಿಗೆ, ನಾವು ಓನರ್ ಮೇಲೆ ಮಾಡಲಿಕ್ಕೆ ಹೋದಾಗ ಅವರು ಅವರಿಂದ ಬಾಡಿಗೆ ಪಡೆತಾ ಇರ್ತಾರೆ, ನಮಗೆ ಕೊಡಲ್ಲ ಅಂತ ಆದರೆ ಅದಕ್ಕೆ ಸ್ವಲ್ಪ ಮಟ್ಟಕ್ಕೆ ನಮ್ಮ ಯಾರು ಟೆನೆಂಟ್ ಇದ್ದಾರೆ ಅವರಿಗೆ ಗೊತ್ತಾಗ್ಬಿಟ್ರೆ ಈ ಅಡಚಣೆ ಅವ್ರಿಗೂ ಕೂಡ ಉಂಟಾಗ್ತದೆ. ಅವರು ಕೂಡ ಸ್ವಲ್ಪ ಗಂಭೀರತೆಯಿಂದ ತಗೊಳ್ತಾರೆ. ಅವರು ಕೇಳ್ತಾರೆ ಮಾಲೀಕರಿಗೆ, ನೀವು ಅಲ್ಲಿ ದುಡ್ಡು ತುಂಬಿಲ್ಲ ಅಂದರೆ ನಾವು ಯಾತಕ್ಕೆ ತಗೊಳ್ಬೇಕು ನಿಮ್ಮ ಇದನ್ನು ಫಾರ್ 11 months 12 months ಇತ್ಯಾದಿ. ಹೀಗಾಗಿ ಆ ದೃಷ್ಟಿಯಿಂದ ಮಾಡಿರ್ಬೋದು. ನಮ್ಗೆ ಯಾವುದೂ ಉದ್ದೇಶಪೂರ್ವಕವಾಗಿ ಕ್ಲೋಸ್ ಮಾಡಬೇಕು ಅಂತ ಇಲ್ಲ. ಈ ಅಂಚೆ ಕಚೇರಿ ಇತ್ಯಾದಿಗೆ ನಮಗೆ ಕ್ಲೋಸ್ ಮಾಡುವುದಕ್ಕೆ ಸ್ವಲ್ಪ ನೋಡಿಕೊಂಡೇ ಮಾಡಬೇಕಾಗಿರುತ್ತದೆ. ಆ ಬ್ಯಾಂಕ್ ಮತ್ತು ಇವರಿಗೆ ಕೂಡ ಮಾತಾಡಿಕೊಂಡು ಬೇಗ ಏನಾದರೂ ಮಾಡ್ತೀವಿ. ಅವರಿಗೂ ಕೂಡ ಹೇಳ್ತೀವಿ, ದಯವಿಟ್ಟು ಇದು ಬಿಡಬೇಡಿ, ಫಾರ್ ಸಮ್ ಟೈಮ್ ನೀವು ಈ ಜಾಗನೇ ಬಿಡಬೇಕು ಅಂತ. 17 ಕೋಟಿ ಬ್ಯಾಂಕ್ ಆಫ್ ಬರೋದು ಅದು ಸ್ವಂತ ಬಿಲ್ಡಿಂಗ್ ಇದ್ದರೆ ಬೇರೆ ವಿಚಾರ. ಸ್ವಂತ ಬಿಲ್ಡಿಂಗ್ ಇದ್ದರೆ ಅವ್ರು ಕೊಡಲೇಬೇಕು. ಬಾಡಿಗೆ ಬಿಲ್ಡಿಂಗ್ ಇದ್ದರೆ ಆ ಬಾಡಿಗೆ ನಮಗೆ ಕಟ್ಟುವಾಗ ಅದು ನಮಗೆ ಬರಬೇಕಾಗಿತ್ತು. ಹೀಗಾಗಿ ಅದು ಚೆಕ್ ಮಾಡಿಕೊಂಡು ಏನಾಗಿದೆ ತಿಳ್ಕೊಂಡು ಹೇಳ್ತೀವಿ. ಅದು ಎಲ್ಲ ಇಂಟ್ರೆಸ್ಟ್ ಪೆನಾಲ್ಟಿ ಕಾಯ್ದೆಯಲ್ಲಿನೇ 50% ಕಡಿಮೆ ಆಗೋಗಿದೆ. ಅದು ತಾವು 31st ಆದಮೇಲೆ ಇದ್ರೂ ಸಹ ಪೆನಾಲ್ಟಿ ಹಾಗೆ ಇರುತ್ತೆ. ಮತ್ತು 5 ವರ್ಷದ್ದು ನಾವು ಸೀಮಿತಗೊಂಡು ರೆಸಿಡೆನ್ಷಿಯಲ್ಗೆ 5 ವರ್ಷಕ್ಕಿಂತ ಹಳೆಯದು ನಾವು ತೊಗೊಳ್ಳಲ್ಲ ಅಂತ ಏನು ಹೇಳಿದ್ದು ಫ್ಲಾಟ್ ಆ್ಯಕ್ಟ್ನಲ್ಲಿ ಬಂದಿರೋದ್ರಿಂದ ಅದು 31st ಆದಮೇಲೆ ಇರುತ್ತೆ. ಆದರೆ ಇಂಟ್ರೆಸ್ಟ್ ವೇವರ್ ಏನಿದೆ ಅದು ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ನೀವು ಕಟ್ಟಲೇಬೇಕಾಗಿರುತ್ತೆ ಇರುತ್ತೆ. ಮತ್ತು ಕಮರ್ಷಿಯಲ್ ಇತ್ಯಾದಿ ಇದ್ದರೆ ಅವರಿಗೆ 2008 ಇದ್ದರೆ 2008 ಕಟ್ಟಬೇಕಾಗಿರುತ್ತೆ. ಅದಕ್ಕೆ 5 ವರ್ಷದ್ದು ಮಿತಿ ಇಲ್ಲ. ಇಷ್ಟು ವರ್ಷದಿಂದ ಕಟ್ಟಿಲ್ಲ, ಎಲ್ಲ ಕಟ್ಟಬೇಕಾಗಿರುತ್ತೆ. ಅದಕ್ಕೆ ಸುಮಾರು 3 ಪಟ್ಟನೂ ಆಗ್ಬೋದು, 4 ಪಟ್ಟನೂ ಆಗ್ಬೋದು. ಅದು ಪ್ರತಿಯೊಂದು ಕೇಸ್ಗೆ ಬೇರೆ ಬೇರೆ.